ನಮಸ್ಕಾರ ಕರ್ನಾಟಕ, ನೀವು ನೋಡ್ತಾ ಇದ್ದೀರಾ ಟ್ರಯಂಫ್ ಸ್ಪೀಡ್ T4. ಈ ಒಂದು ಗಾಡಿ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಅಂತಲೇ ಅಂದ್ಕೊಳ್ಳಿ. ಏನಪ್ಪ ಇದು ಬಜೆಟ್ ಫ್ರೆಂಡ್ಲಿ ಊಟದ ಥರ ಹೇಳ್ತಿದ್ದೇನೆ ಅಂತ ಅನ್ಕೋಬೇಡಿ. ಈ ಒಂದು ಗಾಡಿ ತುಂಬಾ ನಿಜವಾಗ್ಲೂ ಲೋ ಪ್ರೈಸಲ್ಲಿ ಒಳ್ಳೆ ಗಾಡಿ ತೊಗೊತಾ ಇದ್ದೀರಾ ಅಂದರೆ ಈ ಗಾಡಿನ ನಾನು ಸಜೆಸ್ಟ್ ಮಾಡ್ತೀನಿ. ಆಲ್ಮೋಸ್ಟ್ 400cc ಈ ಗಾಡಿ ನಿಜವಾಗ್ಲೂ ಬೆಸ್ಟು. ಯಾಕಂದರೆ ಒಳ್ಳೆ ಕಂಫರ್ಟಬಲ್ಲು. ಟ್ರಾಫಿಕಲ್ಲಿ ಆಗಲಿ ಅಥವಾ ಇಲ್ಲಾಂದರೆ ಏನಾದರೂ ಔಟ್ಸೈಡ್ ಹೋಗ್ತೀವಿ ಹೈವೇಗೆ ಅಂದರೆ ಲೈಟ್ ವೆಯ್ಟ್, ಪವರ್ ಕೂಡ ತುಂಬಾ ಇದೆ, ಸಕ್ಕತ್ತಾಗಿದೆ. ಹ್ಯಾಂಡ್ಲಿಂಗ್ ಅಂತೂ ತುಂಬಾ ಆರಾಮಾಗಿ ಮಾಡ್ಬೋದು ಈ ಗಾಡಿನ. ಇದರ ಮ್ಯಾಕ್ಸ್ ಪವರ್ 31 PS ಇದೆ. ಟಾರ್ಕ್ ಬಂದು 36 Nm. ನೋಡ್ತಾ ಇದ್ದೀರಾ 6 ಸ್ಪೀಡ್ ಗೇರ್ ಬಾಕ್ಸು. ಅಷ್ಟೇ ಅಲ್ಲ, ಈ ಗಾಡಿಯಲ್ಲಿ ಒಂದೇ ಒಂದು ಬೇಜಾರು ಏನಂದರೆ ಡಿಜಿಟಲ್ ಮೀಟ್ರ್ ಕೊಟ್ಟಿಲ್ಲ, ಅನಲಾಗ್ ಸ್ಪೀಡೋಮೀಟ್ರ್ ಕೊಟ್ಟಿದ್ದಾರೆ. ಅದನ್ನೇ ಬೇಜಾರಾಗ್ತಾ ಇರೋದು. ಯಾಕಂದರೆ ಸ್ಪೀಡ್ ಎಷ್ಟೋಗ್ತಿದೆ ಅಂತ ಅನಲಾಗಲ್ಲಿ ನೋಡಬೇಕಾಗುತ್ತೆ, ಡಿಜಿಟಲ್ ಅಂತೂ ತೋರಿಸೋದೇ ಇಲ್ಲ. 13 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ವೆಯ್ಟ್ ಬಂದು 180 kg. ಇನ್ನೇನಪ್ಪ ಬೇಕು, ಆರಾಮಾಗಿ ಟ್ರಾಫಿಕಲ್ಲಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಬಿಡಪ್ಪ ಸ್ಪೋರ್ಟ್ಸ್ ಬೈಕ ಬ್ಯಾಕ್ ಪೇನ್ ಬರುತ್ತೆ ಅನ್ನೋಕ್ಕೆ, ನೇಕಡ್ ಬೈಕ್ ಥರ. ಅಷ್ಟೇ ಅಲ್ಲ, ಆಫ್ ರೋಡಿಂಗ್ ಕೂಡ ಆರಾಮಾಗಿ ಮಾಡ್ಬೋದು ಈ ಬೈಕಲ್ಲಿ. ಇದರಲ್ಲಿ 3 ವೇರಿಯಂಟ್ ಕಲರ್ಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಆ ಮ್ಯಾಟ್ ಬ್ಲ್ಯಾಕ್ ಇಂಜಿನ್ಗೆ ಕ್ರೋಮಿಯಂ ನಟ್ಸ್ ಇದೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಿದೆ. ಅಷ್ಟೇ ಅಲ್ಲದೆ ತುಂಬಾ ಚೆನ್ನಾಗಿದೆ ಗಾಡಿ ನೋಡೋದಕ್ಕೂ ಕೂಡ. ಆದರೆ ಸ್ವಲ್ಪ ಯಾರಾದರೂ ಲುಕ್ಕಿಗೆ ಹೋಗ್ತೀವಿ ಅಂದರೆ G90 ಬೈಕ್ಸ್ ಅಥವಾ ಇಲ್ಲಾಂದರೆ ಅದರ ಡ್ಯೂಕೋ R15 ಈ ಥರ ಸಜೆಸ್ಟ್ ಮಾಡ್ತೀನಿ. ಬಟ್ ಇದು ಯಾವುದೇ ಇಲ್ಲದೆ ಕಂಫರ್ಟಬಲ್ ಬೇಕು ಅಂದರೆ ಈ ಬೈಕ್ ತಗೋಬೋದು. ಆಫೀಸ್ ಪರ್ಪಸ್ಗಂತೂ ತುಂಬಾ ಯೂಸ್ಫುಲ್ಲು. ಥ್ಯಾಂಕ್ ಯು ಗೈಸ್. ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಅಷ್ಟೇ ಅಲ್ಲ, ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ.